ಕಳಪೆ ಕಾಮಗಾರಿ ಮಾಡಲಾಗಿದೆ ಎಂಬುದಾಗಿ ಸಾರ್ವಜನಿಕರು ಹೇಳಿದರೂ ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಿಲ್ಲ. ಪಾವಗಡ ಪಟ್ಟಣದ ಪ್ರಮುಖ ರಸ್ತೆಯಾದ ಶಿರಾ ರಸ್ತೆ ನಡೆಯುತ್ತಿರುವ ಚರಂಡಿ ಕಾಮಗಾರಿ. ಹಲವು ಬಾರಿ ಅಧಿಕಾರಿಗಳಿಗೆ ಎಸ್ಟಿಮೇಟ್ ಕಾಪಿ, ಇದರ ಅಂದಾಜು ವೆಚ್ಚ ಬಗ್ಗೆ ಕೇಳಿದರೂ ಮಾಹಿತಿ ನೀಡದ ಅಧಿಕಾರಿಗಳು ಸುಮಾರು 50 ಲಕ್ಷ ವೆಚ್ಚದಲ್ಲಿ ನಡೆಯುತ್ತಿರುವ ಕಾಮಗಾರಿ ಎಂಬುದಾಗಿ ಮೇಲ್ನೋಟಕ್ಕೆ ತಿಳಿದು ಬರುತ್ತಿದೆ. ಕಳೆದ 1 ವರ್ಷದಿಂದ ಈ ರಸ್ತೆ ಕಾಮಗಾರಿಯಿಂದ ಮನೆಗಳಿಗೆ ನೀರಿನ ವ್ಯವಸ್ಥೆ ಇಲ್ಲ. ಇದೇ ಚರಂಡಿ ರಸ್ತೆ ಬದಿಯಲ್ಲಿ ಒಂದು ಸರ್ಕಾರಿ ಆಸ್ಪತ್ರೆ ಸಹ ಇದೆ. ಆದರೆ ದಿನನಿತ್ಯ ಆಸ್ಪತ್ರೆಗೆ ಬರುವಂತಹ ರೋಗಿಗಳು ನರಕಯಾತನೆ ಅನುಭವಿಸುತ್ತಿದ್ದಾರೆ. ಸ್ಥಳೀಯರು ಹೇಳಿದ ಪ್ರಕಾರ ಚರಂಡಿ ಕಳಪೆ ಕಾಮಗಾರಿ ಆಗಿದ್ದು, ಕಾಮಗಾರಿಯ ನಂತರ ಸರಿಯಾದ ಕ್ಯೂರಿಂಗ್ ಮಾಡಿಲ್ಲ. ಚರಂಡಿ ನಿರ್ಮಾಣ ಪ್ರಾರಂಭ ಮಾಡಿ ಸುಮಾರು 1 ವರ್ಷ ಕಳೆದರೂ ಪೂರ್ಣಗೊಳ್ಳದ ಚರಂಡಿ ವ್ಯವಸ್ಥೆ. ಚರಂಡಿ ಪಕ್ಕದಲ್ಲಿ ಗುಂಡಿಗಳಿಗೆ ಕಳಪೆ ಮಣ್ಣು ಹಾಕಿ ಕಾಮಗಾರಿ ಮಾಡಲಾಗುತ್ತಿದೆ. ಪುರಸಭೆ ಮುಖ್ಯ ಅಧಿಕಾರಿಗಳು ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಬೇಕು. ಮೇಲಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಕಾಮಗಾರಿಯ ಬಿಲ್ಲು ಮಾಡಬೇಕು. ಇಲ್ಲವಾದರೆ ಪುರಸಭೆ ಕಚೇರಿಗೆ ಮುತ್ತಿಗೆ ಹಾಕುತ್ತೇವೆ ಆರೋಪಿಸುತ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಗುತ್ತಿಗೆದಾರನ ಬಿಲ್ಲು ಮಾಡಬಾರದು ಎಂದು ಸ್ಥಳೀಯರ ಆರೋಪ. ಎಷ್ಟು ದಿನ ಆಗಿದೆ ಸರ್? ಹೆಚ್ಚು ಕಡಿಮೆ ಇದು ಆಗಸ್ಟ್ ಬಂದು ವರ್ಷ ಸ್ಟಾರ್ಟ್ ಆಗುತ್ತೆ. 8 ತಿಂಗಳು ಅನ್ಕೋತೀವಿ. 8 ತಿಂಗಳು 10 ತಿಂಗಳು. ಯಾವ ರೀತಿ ಮಾಡಿ ಕಾಮಗಾರಿ ಹೆಂಗ್ ರೀತಿ ಆಗಿದೆ? ಕಾಮಗಾರಿ ಯಾವ ರೀತಿ ಆಗಿದೆ ಸರ್ ಇದು? ಕಳಪೆ 100%. ಚರಂಡಿ ಮಾಡಿದಾಗ ನೀರು ಒಯ್ದಿಲ್ಲ, ಕ್ಯೂರಿಂಗ್ ಮಾಡಿಲ್ಲ, ಏನು ಮಾಡಿಲ್ಲ. ಸಂಬಂಧ ಯಾರು ಇಲಾಖೆಗೆ ಬರುತ್ತಂತೆ ನನಗೆ ಗೊತ್ತಿದೆ. ಯಾವ ಇಲಾಖೆಗೆ ಬರುತ್ತಿದ್ದು? ಮುನ್ಸಿಪಾಲ್ಟಿ ಪುರಸಭೆ ಅವರೇ ಬಂದಿರೋದಲ್ಲ, ಅವ್ರಿಗೆ ಮೈನ್ ಬರೋದು. ಅವ್ರಿಗೆ ಇಂಜಿನಿಯರ್ ರಿಕ್ವೆಸ್ಟ್ ಮಾಡಿದ್ವಿ, ಚೀಫ್ ಆಫೀಸರ್ ರಿಕ್ವೆಸ್ಟ್ ಮಾಡಿದ್ವಿ, ಎಲ್ಲರಿಗೂ ಹೋಲ್ಸೇಲ್ ಎಲ್ಲರಿಗೂ ಮಾಡಿ ಸೋತಾಗಿದ್ದೀವಿ. 8 ತಿಂಗಳಿಂದ ನೀರಿಲ್ಲ, ಏನೂ ಇಲ್ಲ. ನೀರಿಲ್ಲದೆ ದುಡ್ಡು ಕೊಟ್ಟು 3,000-4,000 ಬೋಳ್ಸ್ಕೊಂಡು ಪೈಪ್ಲೈನಲ್ಲಿ ತೆಗೆದುಬಿಟ್ಟಾರೆ ನೀರಿಂದು. ಇಲ್ಲವಲ್ಲ, ನೀರಿಲ್ವಲ್ಲ. ನಾವು ವಾರಕ್ಕೆ 2 ಸಲ 200 ರೂಪಾಯಿ ಹಾಕಿಸ್ಕೊಡ್ತಾ ಇದ್ದೀವಿ. ವಾರಕ್ಕೆ 200, ಅಲ್ಲಿಗೆ 8 ತಿಂಗಳಿಗೆ ಎಷ್ಟಾಯ್ತು? ಕಂದಾಯ ಕಟ್ಟಿ, ನೀರಿಂದು ಕಟ್ಟಿ, ನಾವು ನೀರಿಲ್ಲ ಅಂದ್ರೆ ಅರ್ಥ ಏನೈತೆ? ವಾರ್ಡ್ ಕೌನ್ಸಿಲರ್ ಏನು ಹೇಳ್ತಾರೆ? ಅದೇ ಚೀಫ್ ಆಫೀಸರ್ ಕರ್ಕೊಂಡು ಹೋಗ್ತಾರೆ, ಮಾಡ್ತೀವಿ. ಪಿಕ್ಚರ್ ಎಂಡ್. ಏನು ಹೋಲಪ್ಪ, ಪೈಪ್ ನೀರಿಲ್ವಲ್ಲ, ಅಟ್ಲೀಸ್ಟ್ ವಾರಕ್ಕೊಂದ್ಸಲ ನೀರು ಫ್ರೀಯಾಗಿ ಟ್ಯಾಂಕರ್ ಕಳ್ಸೋಕ್ಕೇನು ಅವ್ರಿಗೆ. ಈಗ ಬಾತ್ರೂಮ್ ಟಾಯ್ಲೆಟ್ಗಳ್ದು ಇದೆಲ್ಲ ಇದರಲ್ಲೇ ಬಿಟ್ಟಾರ? ಏನಿಲ್ಲ, ಇಲ್ಲ, ಏನು ಬಿಟ್ಟಿಲ್ಲ. ನೀರು ಮಳೆ ನೀರು ಬರ್ತಾವೆ ಅಷ್ಟೇ.